ಮೊದಲಿಗೆ ನನಗಿಲ್ಲಿ ಕಟ್ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸು. ಸೊ ಇದನ್ನು ನಾನು ಡೈರೆಕ್ಟಾಗಿ ಅಂದರೆ ಫ್ಯಾಬ್ರಿಕ್ ಮೇನ್ ಸೈಡಿಂದ ನಾನು ಲೈನಿಂಗ್ ಬಟ್ಟೆನ ಇಟ್ಟು ಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಈ ರೀತಿ ಉಲ್ಟಾ ಅಂದರೆ ಫ್ಯಾಬ್ರಿಕ್ ರಾಂಗ್ ಸೈಡಲ್ಲಿ ಇಟ್ಕೊಂಡು ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡಿನೇ ನಾವು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಬಿಗಿನರ್ಸ್ಗೆ ಅಟ್ ಎ ಟೈಮ್ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಕ್ಕಾಗಲ್ಲ ಅಂದರೆ ಮೊದಲಿಗೆ ಈ 1/2 ಇಂಚ್ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿರ್ತೀವಲ್ಲ ಅದನ್ನು ಅಂದರೆ ಲೈನಿಂಗ್ ಬಟ್ಟೆನೇ ಫಸ್ಟು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಟ್ಟು ಆ ನಂತರ ಮೇನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕಾಗತ್ತೆ, ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿಲಿ ನಾನು ಅಟ್ ಎ ಟೈಮ್ನೇ ಅದನ್ನು ಸ್ಟಿಚ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಉಳ್ದ ಲೈನಿಂಗ್ನೆಲ್ಲನೂ ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನಾದರೂ ಇದ್ದರೆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಲೈನಿಂಗ್ ಸಮಕ್ಕೆ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನೋಡಿ 2 ಸ್ಲೀವ್ಸ್ಗಳು ನಂದು ರೆಡಿಯಾಗಿದೆ. ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ನೋಡಿ ಕೆಳಗಡೆ ಕಟ್ ವರ್ಕ್ ಅನ್ನೋದು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ.